ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಮನೆ ದೇವರ ನವಮಿ, ಹಾಗಾಗಿ ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮುಗಿಸಿ ಇವತ್ತು ನಾವು ಸಮ್ಮರ್ ಹಾಲಿಡೇಸ್ಗೆ 3 ಡೇಸು ಊರಿಗೆ ಹೊರಟಿದ್ದೀವಿ. ಅದು ನಮ್ಮ ಆಂಟಿ ಊರು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು. ಅಲ್ಲಿಗೆ ಹೊರಡೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವರು ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ನನ್ನ ಮಗಳು 3 ಜನ ಹೋಗ್ತಾಯಿದ್ದೀವಿ ಟ್ರೈನಲ್ಲಿ. ಅದಾದಮೇಲೆ ಮಾರ್ನಿಂಗ್ ಅವ್ರು ಬರ್ತಾರೆ. ಇದಾದಮೇಲೆ ನೆಕ್ಸ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ರ್ಯಾಂಡಮಾಗಿರುತ್ತೆ, ಯಾವುದೇ ರೀತಿ ವಾಯ್ಸ್ ಓವರ್ ಕೊಟ್ಟಿರಲ್ಲ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಹಳ್ಳಿ ಊರು ವಾತಾವರಣ ಅಂತಂದ್ರೇ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಶಾಂತವಾಗಿದೆ ನೋಡ್ರಿ. ಎಲ್ಲರ ಮನೆ ಮುಂದೆ ಹಸಿರು ಗಿಡಗಳು ಬೇಕಾದ ರೀತಿ ಇರುತ್ತೆ. ಇನ್ನು ಮುಂದಕ್ಕೆ ಇದು ಫುಲ್ಲು ರ್ಯಾಂಡಮ್ ಆಗಿರುತ್ತೆ ನೋಡಿ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಚಾನಲ್. ಏನು ಸ್ವಲ್ಪ ಚೇಂಜ್ ಇದೆ ಅಂತ ನೋಡ್ತಾ ಇದ್ದೀರಾ. ಸೊ ನಾವು ಸಂಡೇ ಅಂದರೆ 6ನೇ ತಾರೀಕು ಶ್ರೀರಾಮನವಮಿ ದಿನ ನಮ್ಮ ಆಂಟಿ ಊರಿಗೆ ಬಂದಿದ್ದೀವಿ ನಾವು. ಇದು ಬಂದು ಇರೋದು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು, ತರೀಕೆರೆ ತಾಲೂಕು, ಲಿಂಗದಳ್ಳಿ. ಇಲ್ಲಿಂದ ಅಂದರೆ ಕಲತಿಗಿರಿ ಫಾಲ್ಸ್ ಎಲ್ಲರೂ ಆಲ್ಮೋಸ್ಟ್ ಕೇಳಿದ್ದೀರಾ. ಇಲ್ಲಿಂದ ಜಸ್ಟ್ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ. ಅದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಹೋಗೋ ಪ್ಲ್ಯಾನ್ ಇದೆ. ಹೋದಾಗ ವೀಡಿಯೋ ಅಪ್ಡೇಟ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಳ್ಳಿ ವಾತಾವರಣನೇ ಎಷ್ಟು ಚೆಂದ ಅಲ್ವಾ. ನಮ್ಮ ಆಂಟಿ ಏನೇನೋ ಗಿಡ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಕಾಟ, ದುಂಡ್ಮಲ್ಗೆ ಕೊಡ್ತಾಯ್ತಾ? ಜಾಸ್ತಿ ಎಲ್ಲ ಇದು ಮಾಡಬೇಡ. ಇದು ನಿಂಬೆ ನೋಡಿ, ಮನೆ ಮುಂದೆ ಎಕ್ಕದ ಗಿಡನೇ ಇದೆ ಪೂಜೆ ಮಾಡೋಕೆ ಅವ್ರಿಗೆ. ಇದು ಕರ್ಬೇವು, ಹಿಂದೆ ಒಂದಿದೆ ದೊಡ್ಡದು, ಇಲ್ಲಿ ಒಂದಿದೆ ತುಳಸಿ, ಮತ್ತು ಇಲ್ಲೊಂದು ನಿಂಬೆದಿದೆ, ದಾಸವಾಳ, ಮತ್ತು ಅದು ಎಳ್ಳಿಕಾಯಿ ಅಥವಾ ಮೂಸಂಬಿನೋ ಗೊತ್ತಿಲ್ಲ, ನಮ್ಮ ಆಂಟಿ ಕೇಳಬೇಕು. ಮೂಸಂಬಿ ಗಿಡ ಇನ್ನೊಂದು ಹಿಂದೆ ಇದೆ ನೋಡಿ, ದಾಸವಾಳ. ಅಲ್ಲೊಂದು ರೋಸ್ ಇದೆ, ಎಷ್ಟು ದೊಡ್ಡದು ರೋಸ್, ಹೋಗೋಕ್ಕೆ ಭಯ ಆಗುತ್ತೆ ನನಗೆ. ಅದೇ ಇದು ಅವ್ರಿಗಂದರೆ ಹೋಗಿ ರೂಢಿ ಇರುತ್ತೆ, ಬಟ್ ನನಗೆ ಹೋಗೋಕ್ಕೆ ಇದಿಲ್ಲ ನೋಡಿ. ಗುಲಾಬಿ ಅಲ್ಲೊಂದು ಕಾಣಿಸ್ತಾ ಇದೆ. ಆಮೇಲೆ ಅಲ್ಲಿ ಸೀತಾಫಲ ಬೇರೆ ಇದೆ. ಏನೇ ಇದು ಅವರಿಗೆ ದೇವ್ರ ಥರ ಇದ್ದಂಗೆ. ಇದು ನಾನು ಚಿಕ್ಕ ಹುಡುಗಿಂದಾಗಿದ್ದನು ಎದ್ದಿದ ತಕ್ಷಣವೇ ಮುಖ ತೊಳ್ಕೊಂಡು ಇದಕ್ಕೆ ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಆಮೇಲೆ ಒಳಗಡೆ ಪೂಜೆ ಮಾಡ್ತಾರೆ. ನಮ್ಮ ಆಂಟಿ ಮನೆ ಹಾಲ್ ಇದು. ಅಂದರೆ ಇದು ಎರಡೇ ಇದ್ದಿದ್ದು, ಆಮೇಲೆ ಹಿಂದೆ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಅವಾಗ ಒಂಥರ ಚೆನ್ನಾಗಿತ್ತು, ಸಣ್ಣ ಮನೆ. ಇದು ದೇವ್ರ ಮನೆ ಅವ್ರದ್ದು. ನಾಳೆ ತೇರಿದೆ, ಅಂದರೆ ತೇರಂದರೆ ಅದೇ ಕೊಂಡ ಆಯ್ತಾರಂತಲ್ಲ ಅದು. ಇದು ಒಂದು ರೂಮ್. ಇದೆಲ್ಲ ಹೊಸ್ದಾಗಿ ಕಟ್ಟಿರೋದು, ಅಂದರೆ ತುಂಬ ವರ್ಷ ಆಗೈತೆ ಕಟ್ಬಿಟ್ಟು. ಅಡುಗೆ ಮನೆ. ಇಲ್ಲಿ ರೇಷನ್ನು, ಅಕ್ಕಿ ಪಕ್ಕಿ ರಾಗಿ ಅದೆಲ್ಲ ಇಟ್ಕೊಳ್ತಾರೆ. ನಮ್ಮ ಒಂದು 4 ಬ್ಯಾಗ್ಗಳಿದ್ದಾವೆ. ಇದು ಒಂದು ಎಕ್ಸ್ಟ್ರಾ ರೂಮ್. ಫಸ್ಟ್ ಅಂದರೆ ಈ ಸೈಡೆಲ್ಲ ನಾನ್ ವೆಜ್ನ ಅಡುಗೆ ಮನೇಲಿ ಮಾಡ್ತಾಯಿರಲಿಲ್ಲ. ಇಲ್ಲೇ ತೊಟ್ಟಿಗೆ ಮನೆ ಥರ ಇತ್ತು, ಅದರಲ್ಲಿ ಮಾಡ್ತಾಯಿದ್ರು. ಈಗ ಅಡುಗೆ ಮನೆ ಹಿಂದೆ ಇದೆ, ಹಂಗಾಗಿ ಅಲ್ಲೇ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ತಾರೆ. ಬಟ್ ಹಾಲಿಗೆ ಹೋಗಲ್ಲ, ಹಾಲು ದೇವ್ರ ಮನೆ ಇರೋ ಹತ್ರ ಹೋಗಲ್ಲ. ಇದು ಪ್ಯಾಸೇಜ್. ಇಷ್ಟು ಇಲ್ಲಿ ನೋಡೋಕ್ಕೆ ಚೆಂದ. ನಮ್ಮ ಊರಲ್ಲಂತೂ
ಬೆಳಗ್ಗೆ ಒಂದು 6:30 ಸಿಕ್ಕಾಪಟ್ಟೆ ಸೆಕೆ ಆಗೋದು. ಬಟ್ ಇಲ್ಲಿ ಏನಿಲ್ಲ, ಚಳಿ. ಅಂದರೆ ಸುತ್ತಮುತ್ತ ಎಲ್ಲ ಗಿಡ ಐತಲ್ಲ, ಹಾಗಾಗಿ. ನೋಡಿ, ಇದು ಮೂಸಂಬಿ ಮತ್ತು ಮಾವಿಂದು ಇದೆ. ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಮಾವಿನಕಾಯಿ ಇಲ್ಲೇ ತಿನ್ಬೋದು ನಾವು. ನೋಡಿರಿ, ಅದು ಆ ಕಡೆ ಮೇಲೆ ಸೀಟ್ ಮೇಲಿಂದ ಬಂದಿದೆ. ನೋಡಿ, ನುಗ್ಗೆಕಾಯಿ ಎಲ್ಲ ಕೈಗೆ ಸಿಗುತ್ತೆ. ಎಲ್ಲಿ ಅದು ಬಲ್ತ್ಬಿಟ್ಟೈತೆ ಪಾಪ. ಇವೆಲ್ಲ ಎಳೆವು. ಇನ್ನು ಎಷ್ಟೊಂದು ಬಿಡ್ತು, ಹೂವೆಲ್ಲ ಬಿಟ್ಟೈತೆ, ಚೆನ್ನಾಗಿ ಬಿಟ್ಟೈತೆ. ಇದು ಅವ್ರ ಮನೆ ನಾಯಿ. ಇನ್ನೊಂದಿತ್ತು, ಅವಳು ಸತ್ತೋಗ್ಬಿಟ್ಲು. ಅದಾದ್ಮೇಲೆ ಇದನ್ನು ತಗೊಬಂದಾರೆ. ಮತ್ತು ಇನ್ನೊಂದು ಐತೆ ರಾಜು ಅಂತ. ಏನೇ ಮೊಟಿ ಎಲ್ಲೋಗಿದೆ? ಇಷ್ಟು ಪುಟ್ಟ ಮನೇಲಿ ಎಷ್ಟು ಜನ ಬಂದರೆ ಇರ್ತೀವಿ ಗೊತ್ತಾ ಜಾತ್ರೆ ಟೈಮಲ್ಲಿ. ಇನ್ನು ಈಗ ನಾನು, ನನ್ನ ಮಕ್ಕಳು, ನನ್ನ ತಮ್ಮನ ಹೆಂಡ್ತಿ ಮತ್ತು ಇನ್ನೊಬ್ಬರು ನಮ್ಮ ಆಂಟಿ ಮಕ್ಕಳು ಬರ್ತಾರೆ. ಅದಾದಮೇಲೆ ನನ್ನ ತಂಗಿ ಗಂಡ ಬರ್ತಾರೆ. ಅಂದರೆ ಈ ಮನೇಲಿ ಹುಟ್ಟಿರೋಳ ನಮ್ಮ ತಂಗಿ ಚಿಕ್ಕಮ್ಮನ ಮಗಳು ಬರ್ತಾರೆ. ಇವರು ನನ್ನ ತಮ್ಮನ ಹೆಂಡ್ತಿ, ತಮ್ಮನ ಪಾಪು, ಜ್ಯೇಷ್ಠ ಬಂದರು. ನೋಡು, ದೇವಸ್ಥಾನ ಚೆನ್ನಾಯ್ತಾ? ನೋಡ್ಕೊಬಂದ? ಏನು ನೋಡ್ಕೊಂಬಂದ? ಯಾಕೆ ಮಕ ತೊಳಿಲ್ಲ ಅಂತ? ಎಲ್ಲ ಸೀರೆ ಉಟ್ಕೊಂಡ್ ಬಂದಾರಲ್ಲ ಅಲ್ಲಿ. ನೀನು ಮತ್ತೆ ಹಂಗೆ ಒಳಗಿದ್ಯಾ ಹುಡುಗರು ಕರ್ಕೊಂಡು? ಜ್ಯೇಷ್ಠ ಹಾಯ್ ಮಾಡು. ಎಲ್ಲೋಗಿದ್ದೆ? ನಾವೇ ಕಣವ. ಅಯ್ಯ ಬಿಡು, ಏನಾಗಿಲ್ಲ. ವಿಡಿಯೋ ಮಾಡು. ಚೆನ್ನಾಯ್ತಾ ಚಿತ್ರಾನ್ನ? ಹಾಯ್ ಫ್ರೆಂಡ್ಸ್, ಹಲೋ, ಇದು ನಮ್ಮ ವಿಡಿಯೋ. ಕಾಯ್ತು ಯಾವ್ದ? ಕೈಗೊಂಚೂರು ಬಿಡು. ಇದೇನು ಬಸ್ಲೆ ಸೊಪ್ಪ ಇದು? ನೋಡಲ್ ಮೆಣಸಿನ್ಕಾಯಿ ಗಿಡ ಎಲ್ಲ ಹೆಂಗ್ ಮಾಡಿದ್ಯಾ ಆಂಟಿ? ಏ ಜ್ಯೇಷ್ಠ ಬೇಡ, ಸುಮ್ಮನಿರು. ಸುಮ್ಮನೆ ತಿನ್ನಕ್ಕಷ್ಟೇ ನೀನು. ಬನ್ನಿ ಬನ್ನಿ. ಅವ ನನಗೆ ಹಾಕಮ್ಮ. ಅವ
ನೋಡಿ ಅದ್ರಕೊಂಡು ಓಡಾಡ್ತಾಳೆ. ಏ ಈ ಕಡೆಗೆ ಬರಬೇಕು, ಈ ಕಡೆ ಹುಷಾರ್. ಏ ಕುಶಲ್ ಬಾರ ಮುಂದಕ್ಕೆ, ಇನ್ನೂಕೆ ಓಡಾಯ್ತ ನೀವು. ಈ ಕಡೆ ಬಾ ಮುಂದಕ್ಕೆ. ಅವಳು ಓದ್ಲು ಬಿಡು. ಏ ಮೋಟ್ರ್ ನೀರು ಹೋಗ್ತಾಯ್ತಕ್ಕ. ಈ ಕಡೆ ಕುಶಾಲೆ ಫಸ್ಟ್ ಅದ್ರಕ್ಕಂತಾನೆ. ಈ ಕಡೆ ಬನ್ನಿ ಬನ್ನಿ ಸಾಕು.